ಮೇವು ಬರಲಿ ಹೋ, ಮೇವು ಬರಲಿ ಹೋ, ಮೇವು ಬರಲಿ ಹೋ, ನನಗೆ ಮೇವು ಬರಲಿ ಹೋ, ಮೇವು ಬರಲಿ ಹೋ, ನನಗೆ ಮೇವು ಬರಲಿ ಹೋ. ಆರಿ ದೀಪವ ಇರುವೆನ, ಆರಿ ದೀಪವ ಇರುವೆನ, ಎರೆ ಹಿಡಿದು ತಿನ್ನುವೆನ, ಹುರಿ ಹುರಿದು ಮುಕ್ಕುವೆನ, ಎರೆ ಹಿಡಿದು ತಿನ್ನುವೆನ, ಹುರಿ ಹುರಿದು ಮುಕ್ಕುವೆನ. ಜೀವ ಭಾವ ಮೇವು ಬರಲಿ ಹೋ, ಜೀವ ಭಾವ ಮೇವು ಬರಲಿ ಹೋ, ಮೇವು ಬರಲಿ ಹೋ, ನನಗೆ ಮೇವು ಬರಲಿ ಹೋ, ಮೇವು ಬರಲಿ ಹೋ, ನನಗೆ ಮೇವು ಬರಲಿ ಹೋ. ಪ್ರಾಣ ಹಿಂಸೆ ಮಾಡುವುದರಲ್ಲಿ ನನಗಿಂತ ಮಿಗಿಲಾದವರು ಈ 14 ಲೋಕದಲ್ಲೇ ಯಾರೂ ಇಲ್ಲ. ರಾವಣ ಸಾರ್ವಭೌಮನಿಂದ ಆಜ್ಞಾಪಿಸಲ್ಪಟ್ಟಂತೆಂದರು ಈ ದಂಡಕಾರನ್ನು ಬಹಳ ಚೆಂದಾಗಿ ನೋಡಿಕೊಳ್ಳುತ್ತಿರುವನು. ಅದು ಅಲ್ಲದೆ ನನ್ನ ಸುಕುಮಾರನಾದ ಸಂಬುಕಾಸುರನು ಅಮೋಘವಾದ ಅಸ್ತ್ರವನ್ನು ಪಡೆಯಲು ಘೋರ ತಪಸ್ಸನ್ನು ಆಚರಿಸುತ್ತಿರುವನು. ಅವನ ತಪಸ್ಸು ಇಂದಿಗೆ ಮುಗಿಯುವುದು. ಅವನಿಗೆ ಬೇಕಾಗುವ ಮದ್ಯ ಮಾಂಸಾಹಾರಗಳನ್ನೆಲ್ಲ ಸಿದ್ಧಪಡಿಸಿರುವನು. ಮಗನೇ ಸಂಬುಕುಮಾರ, ಮಗನೇ, ಅಯ್ಯೋ, ಯಾರು ನನ್ನ ಮಗನನ್ನು ಚಿರಸೇದವನ್ನು ಮಾಡಿರುವರಲ್ಲ, ಅವರು ಇಲ್ಲೇ ಇಲ್ಲೇ ಇರಬಹುದು. ಅವರನ್ನು ಹಿಡಿದು ಗಸಗಸನೆ ಆಗಿದೆ ನುಂಗು ಬಿಡುವನು. ಇಂದು ನಾನು ಪೊಂದುವೆನು ಆನಂದವ, ಇಂದು ನಾನು ಪೊಂದುವೆನು ಆನಂದವ, ಸಂದೇಹವಿಲ್ಲದೆ ತಿಂದು ಮಾಂಸವ, ಸಂದೇಹವಿಲ್ಲದೆ ತಿಂದು ಮಾಂಸವ, ಇಂದು ನಾನು ಪೊಂದುವೆನು ಆನಂದವ. ನರರ ಕಣ್ಣುಡಲ್ಲ ಹುರಿದು ಸಂಡಿಡ ಮಾಡಿ, ನರರ ಕಣ್ಣುಂಡಗಳ ಹುರಿದು ಸಂಡಿಗೆ ಮಾಡಿ, ಬೆಳಗಿದ್ದು ಸಾವಿರ ಪಾಯಸ ಮಾಡಿ ಕುಡಿವೆ, ಬೆಳಗಿದ್ದು ಸಾವಿರ ಪಾಯಸ ಮಾಡಿ ಕುಡಿವೆ. ಎಂದು ನಾನು ಆನಂದವ, ಸಂದೇಹವಿಲ್ಲ ಮಾಂಸವ, ಸಂದೇಹವಿಲ್ಲದೆ ತಿಂದು ಮಾಂಸವ, ಇಂದು ನಾನು ಆನಂದವ, ಆನಂದವ, ಆನಂದವ. ಅತ್ತ ನೋಡು, ನೋಡೆ ಶೀಲತೆಗಳು ನೀ ನೋಡೆ ಶೀಲತೆಗಳು, ಎತ್ತ ನೋಡೆ ಹತ್ತಲತೆಗಳು, ಎತ್ತ ನೋಡೆ ಹತ್ತಲತೆಗಳು, ಚಿತ್ತಕ್ಕೆ ಮುದವೀವುದೋ, ಎತ್ತ ನೋಡೆ ಹತ್ತಲತೆಗಳು, ಚಿತ್ತಕ್ಕೆ ಮುದವೀವುದೋ.
ಸೊಬಗಿದು ಜೀವನಾಡಿ ಮೆರೆಯುವ ಸೊಬಗಿದು ಜೀವನಾಡಿ ಮೆರೆಯುವ ಸೊಬಗ ಸೀತಾ ನೋಡೆ ಬೋಸುತ್ತೇನೆ ನೋಡೆ ಎತ್ತ ನೋಡೆ ಅತ್ತಲತೆಗಳು ಸೀತಾ ಜಾನಕಿ ಅಲ್ಲಿ ನೋಡು ಎಷ್ಟೊಂದು ಮನೋಹರವಾಗಿದೆ ಸೀತಾ ಇತ್ತ ನೋಡು ತುಂಬಿದ ಫಲಪುಷ್ಪಗಳಿಂದಲೂ ಕಣ್ಣು ಕೋರೈಸುವ ಸರೋವರಗಳಿಂದಲೂ ಕೂಡಿದ ಈ ಸೌಂದರ್ಯವನ್ನು ನೋಡಿದ್ಯಾ ಎಷ್ಟೊಂದು ಮನೋಹರವಾಗಿದೆ ಸೀತಾ 14 ವರ್ಷ ವನವಾಸವನ್ನ ಆನಂದದಿಂದ ಇಲ್ಲೇ ಕಳೆಯಬಹುದು ಅಲ್ಲವೇ? ಹೌದು ಸ್ವಾಮಿ, ನಿಮ್ಮ ಮಾತು ನಿಜವೇ. 14 ವರ್ಷಗಳ ವನವಾಸವು ಇಲ್ಲೇ ಆನಂದವಾಗಿ ಕಣ್ಣೋಡುವೆಂದು ನಮ್ಮ ಮನಸ್ಸು ಭಾಸವಾಗುತ್ತಿರುವುದು. ಪ್ರಿಯಾ, ಹೊಸತನ ಬಯಸಿದೆ ಸಂಗದ ಸಂಗ ಸುಖದಲ್ಲಿ ನನ್ನೆ ಹೊಸತನ ಬಯಸಿದೆ
ಸ್ವಾಮಿ. ಈ ರೀತಿ ಆದರೆ 14 ವರ್ಷ ವನವಾಸವು 14 ದಿನಗಳಂತೆ ಕಳೆದು ಹೋಗುತ್ತದೆ. ಆಹಾ. ಸೀತಾ, ಅಲ್ಲಿ ನೋಡು, ಲಕ್ಷ್ಮಣನು ಎಷ್ಟೊಂದು ಚಮತ್ಕಾರವಾಗಿ ಪರ್ಣಶಾಲೆ ನಿರ್ಮಿಸಿದ್ದಾನೆ. ಹೌದು ಸ್ವಾಮಿ, ನೋಡಲು 2 ಕಣ್ಣುಗಳು ಸಾಕಾಗುತ್ತಿಲ್ವಲ್ಲ? ಹೌದು, ಅದು ಸರಿ. ಲಕ್ಷ್ಮಣನು ಫಲಗಳನ್ನು ತರಲು ಹೋದ. ಲಕ್ಷ್ಮಣ ಇನ್ನೂ ಬರಲಿಲ್ಲವಲ್ಲ? ಅದು ಪ್ರಿಯ. ಲಕ್ಷ್ಮಣ, ಮೈದನವರು ಇತ್ತಲೇ ಬರುವಂತಿದೆ. ಅಗ್ರಜ, ನಮಸ್ಕರಿಸುವೆನು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಈ ಖಡ್ಗವ್ಯಾವುದು? ಅಣ್ಣ, ಓರ್ವ ರಾಕ್ಷಸನು ಸೂರ್ಯದೇವನನ್ನು ಕುರಿತು ತಪಸ್ಸನ್ನಾಚರಿಸುತ್ತಿದ್ದನು. ಆತನ ತಪಸ್ಸಿಗೆ ಮೆಚ್ಚಿ ಭಗವಾನ್ ಭಾಸ್ಕರನು ಈ ಖಡ್ಗವನ್ನು ಆತನಿಗೆ ನೀಡುವಷ್ಟರಲ್ಲಿ ನಾನೇ ಪಡೆದು ಇದರಿಂದಲೇ ಆತನನ್ನು ಸಂಹರಿಸಿ ಬಂದೆ ಅಣ್ಣ. ಏನು, ಖಡ್ಗು ಸಂಹರಿಸಿದೆಯಾ? ಹೌದಣ್ಣ. ಚಿಂತೆ ಇಲ್ಲ, ನಿನ್ನ ಆತ್ಮರಕ್ಷಣೆಗೋಸ್ಕರ ಆ ಖಡ್ಗವು ನಿನ್ನ ಬಳಿಯಲ್ಲಿ ಇರಲಿ. ಫಲಗಳನ್ನು ಪರ್ಣಶಾಲೆಯಲ್ಲಿ ಇಡು. ಹಾಗೆ ಸೀತಾ, ಬಾ ಕುಳಿತಿಕೋ. ನನ್ನ ಮಗನನ್ನು ಕೊಂದ ಪಾಪಿಗಳು ಎಂದು ಸಿಗಲೇ ಇಲ್ಲವಲ್ಲ. ಅವರು ಸಿಕ್ಕಿದರೆ ಗಾಸನೆ ಅಗಿದು ನಂಗೆ ಬಿಡುವನು. ಓಹೋ, ನನ್ನ ಮಗನನ್ನು ಕೊಂದ ಪಾಪಿಗಳು ಇಲ್ಲೇ ಇರುವರು. ಅವರನ್ನು ಹಿಡಿದು ಗಾಸನೆ ಅಗಿದನು. ವರಿಸಲೆಂದು ಹೋದರೆ ವರಿಸುವ ಆಸೆ ಆಯ್ತಲ್ಲ. ಓಹೋ, ಏನು ಮಾಡಲಿ? ಓಹೋ, ನನ್ನ ಮಗ ಸತ್ತರೂ ಸಾಯಲಿ, ಇವನನ್ನು ಒಲಿಸಿಕೊಂಡು 10 ಮಕ್ಕಳನ್ನು ಒಂದೇ ಬಾರಿ ಹಡಿದು ಬಿಡುವನು. ಏನಾದರೂ ಆಗಲಿ ಒಲಿಸುವೆ, ಏನಾದರೂ ಆಗಲಿ ಒಲಿಸುವೆ, ನಾನೀಗ ಒಲಿಸುವೆ, ನಾನೀಗ ಆಹಾ, ಓಹೋ, ಒಂದು ಮಲ್ಲಿಗೆಯ ಹೂವ ಮಂಡೆಯನ್ನು ಮರೆದುಕೊಂಡು ಪ್ರಾಣವಲ್ಲಭನ, ಆಹಾ, ಪ್ರಾಣವಲ್ಲಭನ ಮಾಡಿಕೊಂಡು ಗಲ್ಲಕ್ಕೆ ಮುದ್ರೆ, ಆಹಾ, ನಾನೀತ ನಾನೀಗಲೇ ನಾನೀತ ನಾನೀಗಲೇ, ಏನಾದರೂ ಆಗಲಿ ಒಲಿಸುವೆ, ಏನಾದರೂ ಆಗಲಿ ಒಲಿಸುವೆ, ನಾನೀತ ನಾನೀಗಲೇ ನಾನೀತ ನಾನೀಗಲೇ.
ಒಲಿಸುವನೇ? ಇಲ್ಲ, ನನ್ನ ವರಸೇ ಬಿಡುವನು. ಆದ್ದರಿಂದ ಸಾಂಬರಿ ಮಾಯ ಪ್ರಸನ್ನಳಾದ ನಾನು ಈಗಲೇ 14 ವರ್ಷದ ಯುವತಿಯಾಗಿ ಹೋಗಿ ಇವನನ್ನು ಒಲಿಸೇ ಬಿಡುವನು. ಜೈ ಸಾಂಬವಿ. ನಾನೀಗ 14 ವರ್ಷದ ಶ್ಯಾಮಸುಂದರಿಯಂತೆ ಕಾಣುವುದರಲ್ಲಿ ಸಂದೇಹವೇ ಇಲ್ಲ. ಈ 3 ಲೋಕಕ್ಕೂ ಸುಂದರಿಯು ನಾನೇ ಅಲ್ಲವೇ? ಸುಂದರಿಯಲ್ಲವೇ ಜಗದೊಳಗೆ ನಾ, ಸುಂದರಿಯಲ್ಲವೇ ಜಗದೊಳಗೆ ನಾ, ಈ ಜಗದೊಳಗೆ ಮೂ ಜಗದೊಳಗೆ, ಈ ಜಗದೊಳಗೆ ಮೂ ಜಗದೊಳಗೆ, ಸುಂದರಿಯಲ್ಲವೇ ಜಗದೊಳಗೆ ನಾ, ಜಗದ ಚಿಕ್ಕ ವಯಸ್ಸಿಗೆ ತಕ್ಕ ಸುಂದರ ನೀವ, ಚಿಕ್ಕ ವಯಸ್ಸಿಗೆ ತಕ್ಕ ಸುಂದರ ನೀವ, ಚಿಕ್ಕ ವಯಸ್ಸಿಗೆ ತಕ್ಕ ಸುಂದರ ನೀವ, ಅಕ್ಕರೆಯುತ್ತಲೇ ಅಕ್ಕರೆಯುತ್ತಲೇ ಸಿಕ್ಕಿದ ನನಗೆ, ಸುಂದರಿಯಲ್ಲವೇ ಜಗದೊಳಗೆ ನಾ, ಜಗದೊಳಗೆ ನಾ, ಜಗದೊಳಗೆ ನಾ. ಈತನ ಏನು ರೂಪು, ಏನು ಲಾವಣ್ಯ! ಈತನನ್ನು ವಹಿಸದಿದ್ದರೆ ಈ ನನ್ನ ಸ್ತ್ರೀ ಜನ್ಮವೇ ವ್ಯರ್ಥವಾಗುವುದು. ನನ್ನ ಮಗನಾದ ಶಂಭುಕಾಸುರನು ಒಬ್ಬನೇ ತಾನೇ ಎಲ್ಲಿಯಾದರೂ ಹಾಳಾಗಿ ಹೋಗಲಿ. ಈತನನ್ನು ವರಿಸಿದರೆ ಈತನ ಹಾಗೆ ಕರ್ರಗಿರುವ 10 ಮಕ್ಕಳನ್ನು ಒಂದೇ ಸಾರಿ ಅಡೆಯಬಹುದು. ಇರೈ, ಸಮೀಪಕ್ಕೆ ಹೋಗಿ ಮಾತನಾಡಿಸುವೆನು. ಪ್ರಿಯಾ, ಮನೋಹರ, ಹರಹರ, ಸ್ವಲ್ಪ ಈತ ಬರವರ. ಪ್ರಿಯಾ, ನಿಮ್ಮನೆ. ಯಾರಮ್ಮ ನೀನು? ಅಮ್ಮ ಎನ್ನಬೇಡ ಪ್ರಿಯಾ. ಇಲ್ಲಿ ಬರಲು ಕಾರಣವೇನು? ನೀನು ಯಾರು? ನನ್ನಿಂದ ಏನಾಗಬೇಕು? ಹೇಳಲೆ. ಇಲ್ಲಿಗೆ ಬರಲು ಕಾರಣ ಮಾತ್ರ ನೀನೇ. ನಾನು ಯಾರೆಂದು ಕೇಳಿದೆಯಲ್ಲ, ಅದು ಹೇಗೆ? ಈ ನಿನ್ನ ಸುಂದರವಾದ ರೂಪವನ್ನು ಕಂಡು ಮೋಹಿತಳಾಗಿ ಬಂದಿರನು. ಬಾ ಸುಂದರಾಂಗ, ನನ್ನನ್ನು ವರಿಸು. ಆಹಾ, ದೂರ ನಿಂತು ಮಾತನಾಡು. ನಾನು ಯಾರು ಎಂದು ಕೇಳಿದೆಯಲ್ಲ, ಹೇಳುವುದು ಬೇಡವೇ? ಹೇಳು ತಾಯಿ. ಲಂಕಾಧಿಪತಿ ರಾವಣೇಶ್ವರನ ಏಕೈಕ ಸಹೋದರಿಯಾದ ನನ್ನನ್ನು ನಕ 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 ಶೂರ್ಪನಕ ಎಂದು ಕರೆಯುವರು. ರಕ್ಕಸಿಯೇ? ನಾನು ನಿನಗೆ ಹಾಗೆ ಕಾಣುತ್ತಿರುವೆನೆ? ಹಾಗೆ ಕಾಣುತ್ತಿಲ್ಲ, ಆದರೂ ನೀವು ರಕ್ಕಸೀರೆ ಅಲ್ಲವೇ? ಅದು ಸರಿ, ನೀನಿಲ್ಲಿ ಬರಲು ಕಾರಣವೇನು? ನೀನೇ ಕಾರಣ ಪ್ರಿಯಾ. ಅದು ಹೇಗೆ ತಾಯಿ? ಈ ನಿನ್ನ ಸುಂದರವಾದ ರೂಪವನ್ನು ಕಂಡು ಮೋಹಿತಳಾಗಿ ಬಂದಿರನು. ಬಾ ಪ್ರಿಯಾ, ನನ್ನನ್ನು ವರಿಸು. ಅಲ್ಲ ನಿಂತು ಮಾತನಾಡು. ಅವಳು ಯಾರು? ಈಕೆಯು ನನ್ನ ಧರ್ಮಪತ್ನಿ. ಓಹೋ, ನನ್ನ ಸವತಿಯೇ. ನಿನ್ನ ಸವತಿಯೇ? ಅದು ಹೇಗೆ? ನಾನು ನಿನಗೆ ಲಗ್ನವಾದರೆ ಅವಳು ನನಗೆ ಸವತಿ ತಾನೇ ಆಗುತ್ತಾಳೆ? ಸಾಧ್ಯವಿಲ್ಲವಮ್ಮ. ನಾನು ಆಕೆಯನ್ನು ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದಿದ್ದೇನೆ. ಆದ್ದರಿಂದ ನಾನು ಏಕಪತ್ನಿ ಋತಸ್ಥನು. ಪರಸ್ತ್ರೀಯರು ನನಗೆ ಸೋದರಿಯರ ಸಮಾನ. ಪ್ರಿಯಾ, ಒಂದು ಕೆಲಸ ಮಾಡು. ನನಗೆ ಅಗ್ನಿ ಸಾಕ್ಷಿಯಾಗಿ ಬೇಡ, ವಾಯು ಸಾಕ್ಷಿಯಾಗಿ ಹೇಳಿ ಚೆನ್ನಾಗಿರೋಣ. ನೋಡಮ್ಮ, ವಾಯು ಸಾಕ್ಷಿಯಾಗಿ ಯಾರೂ ಕೈ ಹಿಡಿಯುವುದಿಲ್ಲ. ನಾನು ಹಿಡಿಯುತ್ತೇನೆ. ಹೌದು, ನಿನಗೆ ಇನ್ನು ಮದುವೆ ಆಗಿಲ್ಲವೇ? ಆಗಿತ್ತು ಪ್ರಿಯಾ. ನಿನ್ನ ಪತಿ ಏನಾದ? ನನ್ನ ಪತಿಯು ಯುದ್ಧಕ್ಕೆಂದು ಹೋಗಿ ನನ್ನ ಕಾಟ ತಾಳಲಾರದೆ ಅಲ್ಲೇ ನೆಗೆದು ಬಿದ್ದೋದ. ನೋಡಮ್ಮ, ನೀನು ಮದುವೆ ಆಗಬೇಕೆಂಬ ಬಾರಿ ಆತುರದಲ್ಲಿರುವೆ. ಹೌದೌದು. ಒಂದು ಕೆಲಸ ಮಾಡು. ಈ ಜಾಗಕ್ಕೆ ನಾವು ಓರ್ವನೇ ಬಂದಿಲ್ಲ. ಮತ್ತೆ ನನ್ನ ತಮ್ಮನಾದ ಲಕ್ಷ್ಮಣನು ಸಹ ಆ ಪಾಶದಲ್ಲಿರುವನು. ಅಲ್ಲಿಗೆ ಹೋಗು, ನಿನ್ನ ಇಷ್ಟಾರ್ಥ ಸಿದ್ಧಿಸುವುದು. ಲಕ್ಷ್ಮಣ? ಹೌದು. ಮಣಮಣ, ರಣಮಣ, ಆತನ ನಿನಗಿಂತಲೂ ಸುಂದರವಾಗಿರುವನೆ. ಅದಕ್ಕೋಸ್ಕರವಾಗಿಯೇ ಅವನ ಲಕ್ಷ್ಮಣ ಎಂದು ಕರೆಯುವುದು. ಸುಂದರಾಂಗ, ವರಿಸುವುದಕ್ಕಾಗಿ ಅಷ್ಟು ದೂರ ಏಕೆ ಹೋಗಬೇಕು? ನೀನೆ ವರಿಸಿದರೆ ಆಗುವುದಿಲ್ಲವೇ? ಅಲ್ಲೇ ನಿಂತು ಮಾತನಾಡು ತಾಯಿ. ಅಲ್ಲ ನಿಂತರೆ ಮಕ್ಕಳಾಗುವುದು ಹೇಗೆ? ನೋಡಮ್ಮ, ನೀನು ಆ ಪಾರ್ಶ್ವಕ್ಕೆ ಹೋದರೆ ಹೋದರೆ ನಿನಗೆ ಆತನು ಸಿಗುವನು.
ಇಲ್ಲವಾದರೆ ಅವನು ಬೇರೆ ಎಲ್ಲಾದ್ರೂ ಹೋಗಿನೋ ಏನು? ಬೇಡ ಬೇಡ ಬೇಡ, ನಾನೇ ಹೋಗುವೆನು. ಹೋಗು ತಾಯಿ. ಸುಂದರಾಂಗ, ನಾನೇನು ಹೀಗೆ ಹೋಗುತ್ತೇನೆ. ಒಂದು ವೇಳೆ ಆ ಸುಂದರಾಂಗನು ನನ್ನನ್ನು ಕಣ್ಣೆತ್ತಿ ನೋಡದಿದ್ದ ಪಕ್ಷದಲ್ಲಿ ನಾನು ಪುನಃ ಇಲ್ಲಿಗೆ ಬರುವೆನು. ಮೊದಲು ಹೋಗೋ, ಆನಂತರ ನೋಡೋಣ. ಹಾಗೆ ಆಗ್ಲಿ, ನಾನೇನು ಹೋಗುವೆನು. ಹೋಗಿ. ಮನೋಹರ, ಮನೋಹರ, ಈ ಸುಂದರಾಂಗನನ್ನು ಈ ಕಾಡಿನಲ್ಲಿ ಎಲ್ಲಿ ಎಂದು ಹುಡುಕಲಿ? ಇರಲಿ, ಇದು ನನಗೇನು ಹೊಸದೆ, ಮುಂದೆ ಹೋಗಿ ನೋಡುವೆನು. ಆತನು ಹೇಳಿದಂತೆ ಈತನು ಸುಂದರಾಂಗನೇ ಸರಿ. ಹೌದೌದೌದು. ಅಲ್ಲ, ಈ ಸುಂದರಾಂಗನು ಇಂದಿನಿಂದಲೇ ಇಷ್ಟೊಂದು ಸುಂದರವಾಗಿರುನಲ್ಲ, ಇನ್ನು ಮುಂದಿನಿಂದ ಎಷ್ಟು ಸುಂದರವಾಗಿರುನು ಈತನ ದೇಹ. ಹಿಂದೆ ನೋಡಿದವಳು ಮುಂದೆ ನೋಡೋದು ಬಿಡುತ್ತೇನೆ, ಮುಂದೆ ಇವು ನೋಡುತ್ತೇನೆ. ಈ ಸುಂದರ ಇದೇನು ಈ ಸುಂದರಾಂಗನು ಅಲ್ಲಿ ಒಣಗಿರುವ ಮರವನ್ನು ಅಷ್ಟೊಂದು ನೋಡುತ್ತಿರುವನಲ್ಲ? ಪ್ರಿಯಾ, ಆ ಮರವು ಎಲ್ಲ ಒಣಗೋಗಿದೆ, ಇಲ್ಲಿ ನೋಡಯ್ಯ. ಇರುವ ಒಂದು ಬಾಣವನ್ನು ಎಷ್ಟು ಸಾರಿ ಬಿಡುವೆ ಒಂದೇ ಮರಕ್ಕೆ? ಯಾರು ನೀನು ಶುಭಾಂಗಿ? ನಾನು ಶುಭಾಂಗ. ನಿನ್ನ ಪ್ರಿಯ? ಹಾ, ನನ್ನ ಪ್ರಿಯ. ಯಾರು ನಿನ್ನ ಪ್ರಿಯ? ನಿನ್ನ ಹೆಸರೇನು? ನಿನ್ನ ದೇಶವಾವುದು? ಇಲ್ಲಿಗೆ ಬರಲು ಕಾರಣವೇನು? ನನ್ನಿಂದೇನಾಗಬೇಕು? ಪ್ರಿಯಾ, ನನಗಷ್ಟುದ್ದ ಬೇಡ, ಇಷ್ಟಿಷ್ಟೇ 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 ಹೇಳು ಪ್ರಿಯಾ. ಆಹಾ, ನೀನು ಯಾರು? ನಿನ್ನ ದೇಶವಾವುದು? ನಾನು ಲಂಕಾಧಿಪತಿ ರಾವಣೇಶ್ವರನ ಸಹೋದರಿಯಾದ ನನ್ನನ್ನು ಶೂರ್ಪನಖ ಎಂದು ಕರೆಯುವರು. ಆಹಾ, ಹಾಗಾದರೆ ನೀನು ರಕ್ಕಸಿಯೇ? ನಾನು ನಿನಗೆ ಹಾಗೆ ಕಾಣುತ್ತಿರುವೆನೆ? ಹಾಗೇನು ಕಾಣುತ್ತಿಲ್ಲ. ಇಲ್ಲಿಗೆ ಬರಲು ಕಾರಣ? ನೀನೇ ಕಾರಣ ಪ್ರಿಯಾ. ನಾನು ಕಾರಣನೇ? ಅದು ಹೇಗೆ ತಾಯಿ? ಈ ಸುಂದರವಾದ ರೂಪವನ್ನು ಕಂಡು ಯಾರಾದರೂ ಸ್ತ್ರೀಯರು ಬಿಟ್ಟು ಹೋಗುವುದುಂಟೆ? ಆದ್ದರಿಂದ ಈ ನಿನ್ನ ರೂಪವನ್ನು ಕಂಡು ಮೋಹಿತಳಾಗಿ ಬಂದಿರುನು. ಬಾ ಸುಂದರಾಂಗ. ಸಾಧ್ಯವಿಲ್ಲವಮ್ಮ. ಏಕೆ ಸಾಧ್ಯವಿಲ್ಲ? ನಾನು ಈ ಕಾಡಿಗೆ ಓರ್ವನೇ ಬಂದಿಲ್ಲ. ಆಹಾ, ಆ ಪಾರ್ಶ್ವದಲ್ಲಿ ನಮ್ಮ ಅಗ್ರಜನಾದ ಶ್ರೀರಾಮಚಂದ್ರನಿರುವನು. ಅವನ ಬಳಿಗೆ ಹೋಗು, ನಿನ್ನಿಷ್ಟಾರ್ಥವು ಸಿದ್ಧಿಸುವುದು. ಯಾವುದು ಸಿದ್ಧಿ ಆಗಲಿಲ್ಲ. ನಾನು ಮೊದಲೇ ಅಲ್ಲಿಗೆ ಹೋಗಿದ್ದೆನು. ಏನು? ಅಗ್ರಜನನ್ನು ಕಂಡು ಬಂದಿರುವೆಯಾ? ಹಾಗಾದರೆ ನೀನು ಅತ್ತಿಗೆ ಆಗಬೇಕು. ನಮಸ್ಕಾರ. ಸ್ವಲ್ಪ ಕಣ್ಬಿಡಿ. ಯಾಕಮ್ಮ? ಹೋಗಿದ್ದೆ ಅಷ್ಟೇ, ಕೆಲಸ ಕಾರ್ಯಗಳು ಯಾವುದೂ ಆಗಲಿಲ್ಲ. ಆತನು ಏಕಪತ್ನಿ ವ್ರತಸ್ಥನಂತೆ, ಪರಸ್ತ್ರೀಯರನ್ನು ಕಣ್ಣೆತ್ತಿ ಸಹ ನೋಡುವುದಿಲ್ಲವಂತೆ. ಆದ್ದರಿಂದ ಆ ಪಾರ್ಶ್ವದಲ್ಲಿ ನನ್ನ ತಮ್ಮನಾದ ಲಕ್ಷ್ಮಣನಿರುವರು. ಅಂದರೆ ನೀನೇ ಅಲ್ಲವೇ? ನಿನ್ನ ಬಳಿಗೆ ಕಳಿಸಿರುವರು. ಸಾಧ್ಯವಿಲ್ಲಮ್ಮ. ನೋಡಮ್ಮ, ನಾನು ರಾಮದಾಸ. ನೀನು ರಾಮದಾಸನಾದರೆ ನಾನು ನಿನ್ನ ಪ್ರೇಮದಾಸಿ. ಅಗ್ರಜನ ಆಜ್ಞೆ ಇಲ್ಲದ ಹೊರತಾಗಿ ನಾನು ಏನನ್ನು ಮಾಡತಕ್ಕವನಲ್ಲ. ಏನನ್ನು ಮಾಡುವುದಿಲ್ಲವೇ? ಏನೂ ಇಲ್ಲಮ್ಮ. ಪ್ರಿಯಾ, ಇದನ್ನು? ಯಾವುದೂ ಇಲ್ಲ. ನಿದ್ರೆಯನ್ನು? ಏನನ್ನೂ ಮಾಡತಕ್ಕವನಲ್ಲ. ಅದನ್ನು ಮಾಡುವುದಿಲ್ಲವೇ? ಆದ ಕಾರಣ ಅಗ್ರಜನ ಬಳಿಗೆ ಹೋಗಿ ಏನಾದರೂ ಕುರ್ಹನ್ನು ತೆಗೆದುಕೊಂಡು ಬಾ, ಅನಂತರ ನೋಡೋಣ. ಪ್ರಿಯಾ,
ಅಗ್ರಜನ ಬಳಿ ಹೋಗಿ ಅನಂತರ ಕುರುವನ್ನು ತಂದು ಕೊಡುತ್ತೇನೆ. ಈಗ ನನ್ನನ್ನು ವಿವಾಹವಾಗು. ಎಲ್ಲ ಕುರುಹು ತಂದ ಮೇಲೆ ಮೊದಲು ಅಗ್ರಜನನ್ನು ಕಂಡು ಕುರುಹನ್ನು ತೆಗೆದುಕೊಂಡು ಬಾ. ಹೋಗಲೇಬೇಕೇ? ಲಗ್ನವಾಗುವ ಇಚ್ಛೆ ಇದ್ದರೆ ಹೋಗಲೇಬೇಕು. ಹೋಗುತ್ತೇನೆ ಸುಂದರಾಂಗ. ಒಂದು ವೇಳೆ ನಾನು ಬರುವುದು ತಡವಾದ್ರೆ ಇಲ್ಲಿ ಸುಂದರಿಯರು ಬಹಳ ಜನ ಇದ್ದಾರೆ, ಅವರ ಹಿಂದೆ ಹೋಗಬೇಡ. ಎಲ್ಲಿ ಹೋಗುವುದಿಲ್ಲ, ಸಮಯವು ಮೀರಿ ಹೋಗುವುದು. ಹೋಗಿ ಬಾ. ನನಗಾಗಿ ಕಾಯುತ್ತೀರು? ಖಂಡಿತವಾಗಿ ಕಾಯುವೆನು. ಹೋಗಿ ಬಾರಮ್ಮ. ಮನೋಹರ, ಮನೋಹರ, ಎಲ್ಲ ನನ್ನ ಸವತಿ ಏನೋ ನನ್ನ ಮೇಲೆ ದೂರನ್ನು ಹೇಳುತ್ತಿರುವಳಲ್ಲ. ಏನು ಮಾಡಲಿ? ಈ ನನ್ನ ಸವತಿಯನ್ನು ನುಂಗಿ ಬಿಡಲೆ? ಅವನು ನನಗೆ ಸಿಗುವುದಿಲ್ಲ, ಮೊದಲು ಅವನು ಸಿಗಲಿ, ಅನಂತರ ಈ ನನ್ನ ಸವತಿಗೆ ಒಂದು ಗತಿ ಕಾಣಿಸುತ್ತೇನೆ. ಪ್ರಿಯಾ. ಏಕಮ್ಮ, ಲಕ್ಷ್ಮಣ ಸಿಗಲಿಲ್ಲವೇ? ಸಿಕ್ಕಿದ್ದನು ಪ್ರಿಯಾ. ಏನು ಹೇಳಿದ? ಆತನು ಹೇಳಿದನು, ಆತನು ರಾಮದಾಸನಂತೆ, ಪ್ರೇಮವೇ ಇಲ್ಲ ಅವನಿಗೆ. ಆತನು ಹೇಳಿದನು, ಯಾವುದಾದ್ರೂ ಒಂದು ಗುರುತನ್ನು ತಂದರೆ ಹೊರಿಸುವನಂತೆ. ಹೌದು, ಅವನು ರಾಮದಾಸನೇ. ನನ್ನ ಆಜ್ಞೆಯನ್ನು ಮೀರಿ ಏನನ್ನು ಮಾಡುವನಲ್ಲ. ನೀವು ಮಾತ್ರ ಎಲ್ಲ ಮಾಡ್ಕೊಂತಾನೆ ಐತಿ. ಇಲ್ಲಮ್ಮ, ಹೇಳಿ ಪ್ರಿಯಾ. ಆ ತರದೇನಿಲ್ಲ. ಹೌದು, ಆತನ ಏನು ಹೇಳಿದೆ ಅಂದೆ? ಆತನು ಹೇಳಿದನು, ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಗುರುತನ್ನು ತಂದರೆ ನನ್ನನ್ನು ಹೊರಿಸುವಂತೆ, ಬೇಗ ಬೇಗನೆ ಕೊಡಿ. ಹೌದು, ಕುರು ಕೂಡ ಕೇಳಿದ್ದಾನೆ. ಸರಿ, ಒಂದು ಕೆಲಸ ಮಾಡು, ನಿನ್ನ ಬೆನ್ನನ್ನು ತಿರುಸಿ ನಿಲ್ಲು, ಕುರುವನ್ನು ಬರೆಯುತ್ತೇನೆ, ಆತನಿಗೆ ತೋರಿಸು, ನಿನ್ನ ಒರೆಸುವನು. ಏನು ಒದಿಸುವನು? ಅಲ್ಲಮ್ಮ, ಪದ ಭೇದ ಮಾಡಿ ನೋಡು. ಅವ ನಿನ್ನ ಮಾನಿಸುವನು ಎಂದಷ್ಟೇ. ಅವ ನನ್ನ ಮಾನಿಸುವನೆ, ಅದೆಲ್ಲ ನನಗೆ ಅರ್ಥವಾಗುವುದಿಲ್ಲ ಪ್ರಿಯಾ. ಹೌದೌದು ಪ್ರಿಯಾ, ತಿರುಗಿ ನಿಲ್ಲು. ಬೆನ್ನು ಬೇಡ ಪ್ರಿಯಾ, ಹಸ್ತದ ಮೇಲೆ ಬರೆಯಿರಿ. ನೋಡಮ್ಮ, ಮುಖದ ಮೇಲೆ ಬರೆಯಿರಿ. ಆ ತರ ಏನಿಲ್ಲಮ್ಮ, ನಮ್ಮ ಕಡೆ ನಮ್ಮ ಪದ್ಧತಿಯಂತೆ ನಾವು ಹಿಂದೆನೇ ಬರೆಯಬೇಕು. ಹಿಂದೆಯೇ ಬರೆಯಬೇಕೇ? ಹೌದು, ಬರೆಯಿರಿ ಪ್ರಿಯಾ. ಪ್ರಿಯಾ, ಆತುರದಲ್ಲಿ ಒತ್ತಿ ಒತ್ತಿ ಬರಿ. ಆಯ್ತು. ಗುಂಡು ಗುಂಡಾಗಿ, ದಪ್ಪ ದಪ್ಪಗೆ, ಆತನ ಕಣ್ಣಿಗೆ ಕಾಣುವ ಹಾಗೆ ಬರಿ ಪ್ರಿಯಾ. ಸುಮ್ಮನೆ ನಿಲ್ಲಮ್ಮ, ಬರೆಯುತ್ತೇನೆ. ಸ್ವಲ್ಪ ಮುಂದೆ ನಿಲ್ಲು, ಸ್ವಲ್ಪ ಮುಂದೆ. ಆತುರದಲ್ಲಿರುವಳು ಸ್ವಾಮಿ. ಸುಂದರಾಂಗ ಇಷ್ಟು ಬೇಗ ಮುಗಿಯಿದೆ? ಬರ್ದೇ ಇಲ್ಲಮ್ಮ. ಎಷ್ಟು ಸುಂದರವಾಗಿ ಬರೆಯುವರು. ಆ ನನ್ನ ಸವತಿಯೇ ಅದೃಷ್ಟವಂತೆ. ಹೇಳಿ ಪ್ರಿಯ. ಹೋಗಿ ಈಗ ತನ್ನ ತೋರಿಸು, ನಿನ್ನನ್ನು ಒರೆಸುವನು. ಒರಿಸುವನೆ? ಓ, ನಾನಿನ್ನು ಹೋಗಿ ಬರಲೇ? ಹೋಗಿ ಬಾ. ಸಮಯವಿಲ್ಲವೇ? ಆತನು ಬೇರೆ ಎಲ್ಲಾದ್ರೂ ಹೋದನು, ಹೋಗಿ ಬಾ. ಹೌದೌದು, ನಾನು ಹೋಗಿ ಈಗಲೇ ಹೋಗಿ ಲಗ್ನವಾಗಿ ಇಲ್ಲಿಗೆ ಬರುತ್ತೇನೆ. ನಾನು ಬರುವುದರೊಳಗಾಗಿ ನೀವಿಬ್ಬರು ಇಲ್ಲಿ ಇರಬೇಡಿ. ಹೋಗುತ್ತವಮ್ಮ, ಹೊರಡಿ ಇಲ್ಲಿಂದ. ಆಯ್ತು. ಬಾವಾ, ಹೋಗಿ ಬರಲೇ? ಹೋಗಿ ಬರ. ಅಕ್ಕ, ತಂಗಿ, ಹೋಗಿ ಬರಲೇ? ಹೋಗಿ ಬಾರಮ್ಮ. ಬಾ ಬಾ, ಹೋಗಿ ಬರಲೇ? ಸ್ವಾಮಿ. ಮನೋಹರ, ಮನೋಹರ, ಆಹಾ ನನ್ನ ಮದುವೆಯಂತೆ. ಆಹಾ ನನ್ನ ಮದುವೆಯಂತೆ, ಓ ನನ್ನ ಮದುವೆಯಂತೆ, ಊರಲ್ಲೆಲ್ಲ ಗುಲ್ಲಂತೆ, ನಂಗು ನಿಂಗು ಟಾಮ್ 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 ಟಾಮ್. ಸ್ವಲ್ಪ ದೂರ ನಿಂತು ಮಾತನಾಡು ತಾಯಿ. ದೂರವಾದರೆ ಮಕ್ಕಳಾಗುವುದು ಹೇಗೆ ಪ್ರಿಯಾ? ಅಗ್ರಜನನ್ನು ಕಂಡು ಬಂದೆಯಾ? ಕಂಡು ಬಂದೇನು ಪ್ರಿಯಾ. ಹಾಗಾದರೆ ಕುರುಹನ್ನು ತಂದಿರುವೆಯಾ? ತಂದಿರುವೆನು. ಇಲ್ಲಿ ಕೊಡು ನೋಡೋಣ. ಅದು ಕೊಡುವುದಕ್ಕೆ ಸಾಧ್ಯವಿಲ್ಲ ಪ್ರಿಯಾ. ಮತ್ತೆ ನಾನು ತೋರಿಸ್ತಾ ಇರ್ಬೇಕು, ನೀನ್ ನೋಡ್ತಾ ಇರ್ಬೇಕು. ನಾನು ತೋರಿಸ್ತಾ ಇರ್ಬೇಕು, ನೀನ್ ನೋಡ್ತಾ ಇರ್ಬೇಕು. ಹಾಗಾದರೆ ತೋರಿಸು ನೋಡೋಣ. ಅಷ್ಟೊಂದು ಆತುರವೇ? ತೋರಿಸಮ್ಮ. ನಾನು ಮೊದಲೇ ತೋರಿಸುತ್ತೇನೆ ಎಂದು ಹೇಳಿದೆ, ನೀನೇ ಬೇಡವೆಂದೆ. ಕುರುಹನ್ನು ತೋರಿಸಮ್ಮ. ನೋಡಿ ಪ್ರಿಯಾ. ಛೈ ರಾಕ್ಷಸಿ, ಏನಾಯ್ತು? ಸಾರೆ ಭರದಿಂ ಚಪಲೆ, ಎಲೆ ಮಾಯಾತ್ಮಳೆ, ಸಾರೆ ಭರದಿಂ ಚಪಲೆ. ಪ್ರಿಯಾ, ರಾಕ್ಷಸಿ, ಏನಾಯ್ತು? ಸಾರೆ ಭರದಿಂ ಚಪಲೆ, ಎಲೆ ಮಾಯಾತ್ಮಳೆ, ಸಾರೆ ಭರದಿಂ ಚಪಲೆ. ಆಸೆ ತೋರಲೆ ಚಕೋರೆ ಮೋಸಂ ಕೈಯಲು ಬಂದೆಯಾ? ಹೊರನಿಲು. ಆಸೆ ತೋರಲೆಂದೆ ಚಕೋರೆ ಮೋಸಂ ಕೈಯಲ್ ಬಂದೆಯಾ? ಸಲ್ಲದಿಲ್ಲಿ ಸಾಹಸಂಗಲ್, ಸಲ್ಲದಿಲ್ಲಿ ಸಾಹಸಂಗಲ್, ಎಲ್ಲವಂ ವಿಚಾರಿಪೇನೆ, ಎಲ್ಲವಂ ವಿಚಾರಿಪೇನೆ. ಸಾರೆ ಬರದಿಂ ಚಪಲೆ, ಎಲೆ ಮಾಯಾತ್ಮಳೆ, ಸಾರೆ ಬರದಿಂ ಚಪಲೆ. ಛೈ ರಾಕ್ಷಸಿ, ದೂರ ನಿಲ್ಲು. ಅನ್ಯಾಯವಾಗಿ ಪ್ರಾಣವನ್ನು ಕಳೆದುಕೊಳ್ಳಬೇಡ. ಬಂದ ದಾರಿಯನ್ನು ಹಿಡಿದು ಹೊರಟು ಬಿಡು.
ಎಲ್ಲವೋ ಲಕ್ಷ್ಮಣ ರಣಮಣ ಹಾಗೆಂದು ಬರೆದಿರುವನೋ ಆ ಕರಿಯ, ಸುಮ್ಮನೆ ನನ್ನನ್ನು ವರಿಸು, ಇಲ್ಲವಾದರೆ ಘೋರವಾದ ರೂಪವನ್ನು ತಾಳಿ ಆ ಸೀತೆಯನ್ನು ನುಂಗಿ ಒಬ್ಬನನ್ನು ವರಿಸಿ ನಿನ್ನನ್ನು ವಿವಾಹವಾಗುವೆನು. ಇದು ಒಳ್ಳೆ ಗ್ರಹಚಾರವಾಯಿತಲ್ಲ. ಅಗ್ರಜನ ಆಜ್ಞೆಯಂತೆ ತಕ್ಕ ಶಾಸ್ತ್ರೆಯನ್ನೇ ಮಾಡಿ ಕಳಿಸುವೆನು. ಆಹಾ, ಮೆಚ್ಚತಕ್ಕ ರೂಪವೇ ಸರಿ. ಈಗ ಬಂದ ದಾರಿಗೆ. ನೋಡಮ್ಮ, ನೀನು ನನ್ನನ್ನು ಹುರಿಸಬೇಕಾದರೆ ನಮ್ಮ ಕ್ಷತ್ರಿಯ ಪದ್ಧತಿಯಂತೆ ನಡೆದುಕೊಳ್ಳಬೇಕು. ಕ್ಷತ್ರಿಯ ಪದ್ಧತಿಯೇ? ಅದು ಯಾವುದು? ಕ್ಷತ್ರಿಯ ಪದ್ಧತಿ ಅಲ್ಲಮ್ಮ, ಕ್ಷತ್ರಿಯರ ಪದ್ಧತಿ. ವಿವಾಹ ಆಗುವ ಮುನ್ನ ವಧು ವರನನ್ನು ನೋಡಬಾರದು. ನೋಡಬಾರದೆ? ಮುಟ್ಟಬಾರದು. ಮುಟ್ಟಬಾರದೆ? ನೋಡಲು ಬಾರದು. ಏನಕ್ಕೋಸ್ಕರ ಮದುವೆ ಆಗ್ಬೇಕು? ಆದ ಕಾರಣ ನಿನ್ನ ಸೆರಗಿನಿಂದ ನಿನ್ನ ಕಣ್ಣುಗಳನ್ನು ಬಂಧಿಸಿಕೋ, ಆಗ ವರಿಸುವೆನು. ಖಂಡಿತವಾಗಿ ಒರಿಸುವೆ ತಾನೆ? ನಾನು ಕಣ್ಣು ಕಟ್ಟಿಕೊಂಡ ತಕ್ಷಣ ಓಡಿ ಹೋಗುವುದಿಲ್ಲ ತಾನೆ? ಬಂಧಿಸಿಕೋ. ಕಟ್ಟಿಕೊಂಡೇನು, ಬೇಗ ಬೇಗ ಕುಳಿತುಕೋ. ಏಕೆ? ಕ್ಷತ್ರಿಯ ಪದ್ಧತಿ ಹಾಗೆ ಅಮ್ಮ. ಕುಳಿತುಕೋ. ಕುಳಿತುಕೊಳ್ಳೋದು ಸ್ವಲ್ಪ ಕಷ್ಟವೇ ಅಲ್ಲವೇ? ಲಗ್ನವಾಗುವ ಇಚ್ಛೆ ಇದ್ದರೆ ಕುಳಿತುಕೊಳ್ಳಲೇಬೇಕು. ಕುಳಿತುಕೊಂಡೆ. ಎದ್ದು ನಿಲ್ಲು. ಕುಳಿತುಕೋ. ಎದ್ದು ನಿಲ್ಲಮ್ಮ. ಇದು ಯಾವ ಪದ್ಧತಿ ಅಯ್ಯ? ಕುಳಿತುಕೋ ಎದ್ದೇಳು, ಕುಳಿತುಕೋ ಎದ್ದೇಳು. ಮಲಗುವುದು ಯಾವಾಗ? ಎಲ್ಲ ಲಗ್ನವಾದ ಮೇಲೆ. ಈಗ ನಿನ್ನ ಸೆರಗಿನಿಂದ ಕಣ್ಣುಗಳನ್ನು ಬಂಧಿಸಿ ಕುಳಿತುಕೋ. ನಾನು ಆಗಲೇ ಕುಳಿತುಕೊಂಡೆ, ನೀನೇ ಕುಳಿತುಕೋ. ಕುಳಿತುಕೊಳ್ಳಮ್ಮ. ಕುಳಿತುಕೊಂಡೆನು. ನಿಂತುಕೋ. ಕುಳಿತುಕೋ. ನನ್ನಿಂದ ಸಾಧ್ಯವಾಗುವುದಿಲ್ಲವಯ್ಯ, ಬೇರೆ ಕೆಲಸ ಹೇಳು ಮಾಡ್ತೀನಿ. ನಿಂತುಕೋ. ಹಾಳಾಗಿ ಹೋಗ್ರ. ಬಂಗಾರ ಮಗ ಅಗ್ರ ಮಗಳ ನೋಡ್ರ ಇಲ್ಲಂದ ನಾನು ಊಪನಗಿ ಮಗನ ಸೂರ್ಪಳಗವರು ಏನಮ್ಮ ಅವತಾರ? ಏನ್ ಅವತಾರ? ಹಣ್ಣಿಗೆ ಅಲ್ಲಿ 3 ಜನ ಅವೆಲ್ಲ ನಾಮದವರಲ್ಲ, ವಿಭೂತಿ ಅವರು. ರಾಮ ಆಮೇಲೆ ಅಮ್ಮ ಅಕ್ಮಣ ನೋಡ 20 ಮಣ, ನೋಡಕ್ 20-30 ಮಣ ಅಕ್ಮಣ ಅಂತ ಹೇಳಿದೆ. ಅಕ್ಮಣ ಆಮೇಲೆ ಆಮೇಲೆ ಗೀಸೆ ಏನಿಲ್ಲ, ಇವಾಗ ಎಲ್ಲ ಡಬ್ಬ. ಇದೆ ಅದು ಏನಾಯ್ತು ಇವಾಗ? ಅವು 3 ಜನ ಸೇರಿ ನನ್ ಮೂಗ್ ಕೂದು ಅಪಮಾನ ಮಾಡೋರ. ಅಯ್ಯೋ, ಬರೀ ಮೂಗ್ ಮಾತನಾಡ ಕುಯ್ದ್ರೆ ಎಲ್ಲಾರ ಹಿಂದೆ ಕುಯ್ದವ್ರ. ಮಣ್ಣ ಏನ್ ಮಾಡ್ಬೇಕು ಇವಾಗ? ಅಣ್ಣ ರಾವಣೇಶ್ವರ ಹಿಡ್ಕೊಳ್ಳ. ರಾವಣೇಶ್ವರ ಬಳಿ ಹೋಗ್ಬಿಟ್ಟು ಹೇಳೋಣ ಮಹಾರಾಜರಿಗೆ. ರಾವಣೇಶ್ವರ ಮಹಾಪ್ರಭು